ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಫ್ರೆಂಡ್ಸ್, ಇವಾಗ ಒಂದು ಕೀದಲ್ಲಿ ಅಪ್ಡೇಟ್ ಆಗಿರುವಂತದ್ದು ಒಂದು PDF ಅನ್ನು ಅಪ್ಡೇಟ್ ಮಾಡಲಾಗಿದೆ. ಸೊ ಅದರ ಬಗ್ಗೆ ಮಾಹಿತಿ ಇರುತ್ತೆ, ಇಲ್ಲಿ ನೋಡ್ಬೋದು. UG CET 24 ಸ್ಪೆಷಲ್ ಕ್ಯಾಟಗರಿ ಆಫ್ಲೈನ್ ಅಂಡ್ ಪೆಂಡಿಂಗ್ ಕ್ಯಾಂಡಿಡೇಟ್ ಎಲಿಜಿಬಿಲಿಟಿ. ಸೊ ಈ ಹಿಂದೆ ಒಂದು ಇದನ್ನು ಬಿಟ್ಟಿದ್ರು, ಪೆಂಡಿಂಗ್ ಇರುವಂತ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಲಿಸ್ಟ್. ಇಲ್ಲಿ ನೋಡ್ಬೋದು, ಸ್ಪೆಷಲ್ ಕ್ಯಾಟಗರಿ ಎಲಿಜಿಬಲ್ ಲಿಸ್ಟ್ ಅಂತ ಬಿಟ್ಟಿದ್ರು. ಇದರಲ್ಲಿ ಡಾಕ್ಯುಮೆಂಟ್ ಪೆಂಡಿಂಗ್ ಇದ್ದು ಅವರುಗಳಿಗೆ ಏನ್ ಮಾಡಿದ್ರು, ಮತ್ತೆ ಏನ್ ಮಾಡಿದ್ರು, ಆಫ್ಲೈನ್ ಕೌನ್ಸಿಲಿಂಗ್ ಅನ್ನ ಕರೆದಿದ್ರು. ಸೊ ಒಂದು ಆಫ್ಲೈನ್ ಕೌನ್ಸಿಲಿಂಗ್ ಕರೆದಾಗ ಆ ಆಫ್ಲೈನ್ ಕೌನ್ಸಿಲಿಂಗ್ ಮುಗಿದ ಮೇಲೆ ಅದರಲ್ಲಿ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ, ಯಾರೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿಲ್ಲ ಅನ್ನೋದನ್ನ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಬಹುದು, ಈ ಒಂದು ಇದಕ್ಕೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, NCC ಎಲಿಜಿಬಿಲಿಟಿ. ಸೊ ಇಲ್ಲಿ NCC ಎಲಿಜಿಬಿಲಿಟಿ ಏನ್ ಮಾಡಿದ್ದಾರೆ, ಹೆಸರುಗಳನ್ನು ಕೊಟ್ಟಿದ್ದಾರೆ. NCC ಎಲಿಜಿಬಿಲಿಟಿ ಒಳಗಡೆ ಪೆಂಡಿಂಗ್ ಮತ್ತು ಆಫ್ಲೈನ್ ಮಾಡಿರುವಂತಹ ಪೆಂಡಿಂಗ್ ಡಾಕ್ಯುಮೆಂಟ್ ಎಲಿಜಿಬಲ್ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಅಕ್ಲಾಜ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ, ಮತ್ತೆ ರೆಫರೆನ್ಸ್ ನಂಬರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವರೆಲ್ಲ ಏನಪ್ಪಾ ಅಂತಂದ್ರೆ ಏನಾಗಿರುವಂತದ್ದು ಅಂತಂದ್ರೆ ಪೆಂಡಿಂಗ್ ಮತ್ತು ಆಫ್ಲೈನ್ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಲಿಸ್ಟ್ಗಳು ಇವು. ಆಮೇಲೆ ಇನ್ನೊಂದು ಇದೆ ಲಿಸ್ಟ್ ಯಾವ್ದು ಅಂತಂದ್ರೆ, ಇಲ್ಲಿ ನೋಡಬಹುದು, ಸ್ಕಾಟ್ ಅಂಡ್ ಗೈಡ್ಸ್. ಇದರಲ್ಲಿ ಇಲ್ಲಿ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಇವರೆಲ್ಲ ಎಲಿಜಿಬಲ್ ಆಗಿದ್ದಾರೆ, ದೇ ಆರ್ ನಾಟ್ ಎಲಿಜಿಬಲ್. ನಾಟ್ ಎಲಿಜಿಬಲ್ ಅಂತಂದ್ರೆ ಅವರು ಆ ಒಂದು ರಿಸರ್ವೇಶನ್ಗೆ ಎಲಿಜಿಬಲ್ ಇಲ್ಲ ಅನ್ನಂಗೆ. ಮತ್ತೆ ಇಲ್ಲಿ ಡಿಫೆನ್ಸ್ ಅಲ್ಲಿ ನೋಡ್ರಿ, ಸೊ ಡಿಫೆನ್ಸ್ ಅಲ್ಲಿ ಕೂಡ ನೀವು ಎಲಿಜಿಬಲ್ ಇದ್ದಾರೆ, ಒಂದಷ್ಟು ನಾಟ್ ಎಲಿಜಿಬಲ್ ಅಂತಿದ್ದಾರೆ. ಓಕೆ, ಪೆಂಡಿಂಗ್ ಕೋಸ್ಟ್ ಗಾರ್ಡ್, ಇದು ಕೂಡ ಪೆಂಡಿಂಗ್ ಇದೆ. ಇದನ್ನ ಬೇಕಾದ್ರೆ ನೀವು ಹೋಗಿ ಏನ್ ಮಾಡಬಹುದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಬಹುದು. ಮತ್ತೆ ಯಾರು ನಾಟ್ ಎಲಿಜಿಬಲ್ ಅಂತಿದ್ದಾರೆ ಅದನ್ನ ನೀವು ಕೆ ಕಾಲ್ ಮಾಡಬೇಕು ಅಥವಾ ಕೆ ವಿಸಿಟ್ ಮಾಡಿ ಸಂಪೂರ್ಣವಾದಂತಹ ಮಾಹಿತಿನ ಪಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಎಕ್ಸ್ ಡಿಫೆನ್ಸ್ ಅಲ್ಲಿ ಆಲ್ಮೋಸ್ಟ್ ಎಲಿಜಿಬಲ್ ಇದ್ದಾರೆ, ನಾಟ್ ಎಲಿಜಿಬಲ್ಸ್ ಒಬ್ಬರು ಯಾರು BSF ನವರು ನಾಟ್ ಎಲಿಜಿಬಲ್ ಅಂತಿದ್ದಾರೆ. ರಿಮೈನಿಂಗ್ ಎಲ್ಲಾನು ಕೂಡ ಎಲಿಜಿಬಿಲಿಟಿ ತೋರಿಸ್ತಾ ಇದೆ. ಸೊ ಇದು ಏನು ಅಂದ್ರೆ CRPF ನೋಡಿ, ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ರೆ ಅವರು ಎಲಿಜಿಬಲ್ ಆಗಿದ್ದಾರೆ. CRPF ದಲ್ಲಿ ಕೂಡ ಎಲಿಜಿಬಲ್ ಆಗಿದ್ದಾರೆ ಯಾರೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ರು. ಬಟ್ ಇದರಲ್ಲಿ ಏನಾದರೂ ಓಕೆ ಸೌಮ್ಯ ಇವರಲ್ಲಿ ಭಾಳ ಪ್ರಾಬ್ಲಮ್ ಆಗ್ತಾ ಇತ್ತು ಮೊದಲಿಂದ. ಇದನ್ನ ಏನಾದರೂ ಮಿಸ್ ಆಗಿದ್ರೆ ನೀವು ಕೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಈ ಲಿಸ್ಟ್ ಬಿಟ್ಟಿದ್ದಾರೆ, ಎಲಿಜಿಬಲ್ ನಾಟ್ ಎಲಿಜಿಬಲ್. ಇದರಲ್ಲಿ ಏನಾದರೂ ಪೆಂಡಿಂಗು ಅಥವಾ ನಿಮ್ಮ ಹೆಸರು ಮಿಸ್ ಆಗಿದ್ರೆ, ನೀವು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರ್ತಾ ಇದ್ರೆ, ಸೊ ಕೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಏನಂದ್ರೆ ಮಾಹಿತಿನ ಪಡ್ಕೊಳ್ಬಹುದು. ಇದು ಏನಂತಂದ್ರೆ ಇವತ್ತಾಗಿರುವಂಥ ಅಪ್ಡೇಟ್. ಬಟ್ ಇದ್ರ ಬಗ್ಗೆ ಹೇಳ್ತಿರೋದು ನೀವು, ಯಾವುದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬರುತ್ತೆ, ಆಪ್ಷನ್ ಎಂಟ್ರಿ ಅದು ತುಂಬಾ ಲೇಟ್ ಆಗುತ್ತೆ ರೀ. ಈ ವಾರ ಅಂತ ಆಗೋದಿಲ್ಲ, ಯಾಕಂದ್ರೆ ನಾಳೆ ನಾಡ್ದು 2 ದಿನ ಗೌರ್ಮೆಂಟ್ ರಜೆ ಇದೆ. ಸೊ ಸೋಮವಾರ ದಿನದಿಂದ ಮತ್ತೆ ಅಪ್ಡೇಟ್ ಸ್ಟಾರ್ಟ್ ಆಗುತ್ತೆ. ಹಂಗೇನಾದ್ರು ಡೌಟ್ ಇದ್ರೆ ನಂಗೆ ಲೈವ್ ಅಲ್ಲಿ ಬಂದಾಗ ನೀವು ಕಾಮೆಂಟ್ಸ್ ಅನ್ನ ಹಾಕ್ಬೋದು.